ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದರ ಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಭಾಲ್ಕಿ ತಾಲೂಕಿನ ಹಲವು ಕಡೆಗಳಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಕೊಡ ಹಿಡಿದು ಓಡಾಟ. ಕಿಲೋಮೀಟರ್ ದೂರದಿಂದ ನೀರು ತರುವ ದುಸ್ಥಿತಿ ಬಂದಿದ್ದು ತಾಲೂಕಿನ ಬಸವನವಾಡಿ ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಲು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ದಾದಿ ಹೃದಯ ಮೋಹನಿ ಅವರ ಪುಣ್ಯಸ್ಮರಣೆ ಅಂಗವಾಗಿ ನಗರದ ಬ್ರಹ್ಮಕುಮಾರಿ ಕೇಂದ್ರದಲ್ಲಿ ಜರುಗಿದ ರಕ್ತದಾನ ಶಿಬಿರ. ಮಾನವನ ಜೀವ ಉಳಿಸುವ ಮಹತ್ವದ ಸೇವೆ ರಕ್ತದಾನ ಮಾಡುವುದರಿಂದ ಯಾವುದೇ ದೈಹಿಕ ತೊಂದರೆಗಳಾಗುವುದಿಲ್ಲ. ಡಾಕ್ಟರ್ ವಿದ್ಯಾ ಪಾಟೀಲ್. ಮಾರ್ಚ್ 22ರಂದು ವಿಶ್ವಕರ್ಮ ಜನಜಾಗೃತಿ ಸಮಾವೇಶ. ಮಹಾಸಭಾದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ನಗರಕ್ಕೆ ಆಗಮನ. ಹಲವು ವಿಷಯಗಳ ಕುರಿತು ಚರ್ಚೆಯಾಗಲಿದೆ. ಪಾಲ್ಗೊಳ್ಳಲು ಪೂಜಾ ದೊಡ್ಡೇಂದ್ರ ಶ್ರೀಗಳ ಕರೆ. ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಜರುಗಿದ ವಿಶ್ವ ಮಹಿಳಾ ದಿನಾಚರಣೆ. ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಮಹಿಳೆಯರಿಗೆ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳನ್ನು ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಡಾಕ್ಟರ್ ಎಸ್.ವಿ. ಪಾಟೀಲ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಭಾಲ್ಕಿ ತಾಲೂಕಿನ ಬಸವನವಾಡಿ ಗ್ರಾಮದಲ್ಲಿ ಬೇಸಿಗೆ ಆರಂಭವಾಗುತ್ತಿದ್ದಂತೆ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ಉಂಟಾಗಿದೆ. ಗ್ರಾಮಸ್ಥರು ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಪರದಾಡುವಂತಹ ದುಸ್ಥಿತಿ ಈಗಲೇ ನಿರ್ಮಾಣ ಆಗಿದೆ. ಕಳೆದ 2 ತಿಂಗಳಿನಿಂದ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆ ಎದುರಾಗಿದ್ದು, ದಿನನಿತ್ಯದ ಬಳಕೆ ಹಾಗೂ ಕುಡಿಯುವ ನೀರಿಗಾಗಿ ಮಹಿಳೆಯರು ಮತ್ತು ವಯೋವೃದ್ಧರು ದೂರದಿಂದ ನೀರನ್ನು ತರಬೇಕಾಗಿರತಕ್ಕಂಥ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸಮಸ್ಯೆಯನ್ನು ತಕ್ಷಣವೇ ಬಗೆಹರಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಈ ಕುರಿತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ತಾಲೂಕಾ ಪಂಚಾಯತ್ನ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದರೂ ಕೂಡ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗಲಿಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಸಮಸ್ಯೆ ಕುರಿತು ಪ್ರಶ್ನಿಸಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಉಡಾಫೆ ಉತ್ತರವನ್ನು ನೀಡುತ್ತಾ ಇದ್ದಾರೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶ ಕೂಡ ಹೊರಹಾಕಿದರು. ಗ್ರಾಮದಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿಯಲ್ಲಿ ಕೈಗೊಂಡ ಕಾಮಗಾರಿ ಕಳಪೆ ಗುಣಮಟ್ಟದ್ದಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕಾಮಗಾರಿ ಪೂರ್ಣಗೊಂಡಿದ್ದರೂ ಕೂಡ ಇದುವರೆಗೆ ಸರಿಯಾಗಿ ಮನೆಗಳಿಗೆ ನೀರಿನ ಸಂಪರ್ಕ ಮಾತ್ರ ಕಲ್ಪಿಸಲಾಗಿಲ್ಲ ಎಂದು ತಿಳಿಸಿದ್ದಾರೆ. ಈ ನೀರಿನ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಿ ಜನರಿಗೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಳಿದಾಸ್ ಜಾಧವ್, ದತ್ತಾ ಪಾಟೀಲ್, ಶೇಷರಾವ್ ಇಂದ್ರಾಳೆ, ಧನರಾಜ್ ಪವಾರ್, ನವನಾಥ್ ಪಾಟೀಲ್, ಲಕ್ಷ್ಮೀಬಾಯಿ, ಸರಸ್ವತಿ ವಿಠ್ಠಲ್, ರೇಣುಕಾ ಪಂಡಿತ್, ಸೂಲಾಬಾಯಿ ಚಂದ್ರಕಾಂತ್, ರುಕ್ಮಿಣಿ ಸಿದ್ದು, ಆಮೇಲೆ ಸಂತೋಷ್ ಜಾಧವ್ ಸೇರಿದಂತೆ ಹಲವು ಮಹಿಳೆಯರು ಹಾಗೂ ಗ್ರಾಮಸ್ಥರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. तुम्हाला मराठी येते सर, तुम्हाला कळते चांगलं. बाहेर लेकरा सीट पडतात आहे आणि आम्हाला तुम्ही काय बी करून सनी एवढं पाण्याचं ते तो काय त्या पाईपलाईनचं बी सांगा. सगळं उकरून जिकडे तिकडे हे दारूदी करून हे म्हणून देऊन गेले. सगळं खणून वाटोळ करून ठेवून गेले. पाईपा पुरा फुटके पाईप वापरले. येतो सांगा नाही घेऊन जा. इतके फरक पडून जर आमच्यावर काहीतरी कामाचं नाही भंगार थोडं घराच्या समोर ठेवले रोवून ठेवले काहीच नाही. पावसाळा पुरा भोगत येतो पाहिजे. कामाचा धोंडा सगळं उभं लावलं. तेवढं फोटो काढून आमच्या आधार कार्ड घेतलं. सगळं पाणी काय नाही. तुम्हाला मराठी येते सर, तुम्हाला कळते चांगलं. बाहेर लेकरा सीट पडतात आहे आणि आम्हाला तुम्ही काय बी करून सनी एवढं पाण्याचं ते तो काय त्या पाईपलाईनचं बी सांगा. सगळं उकरून जिकडे तिकडे हे दारूदी करून हे म्हणून देऊन गेले. सगळं खणून वाटोळ करून ठेवून गेले. पाईपा पुरा फुटके पाईप वापरले. येतो सांगा नाही घेऊन जा. इतके फरक पडून जर आमच्यावर काहीतरी कामाचं नाही भंगार थोडं घराच्या समोर ठेवले रोवून ठेवले काहीच नाही.
पावसाळा पुरा भोगत येतो पाहिजे कामाचा धोका नाही काही कामाचा नाही सगळं उभं राहिलं तेवढं फोटो काढून आमचं आधार कार्ड घेतलं त्याला पाणी काय नाही ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜೆಪಿ ನಗರದ ಪಾವನಧಾಮ ಕೇಂದ್ರದ ವತಿಯಿಂದ ಸಂಸ್ಥೆಯ ಪೂರ್ವ ಮುಖ್ಯ ಆಡಳಿತಾಧಿಕಾರಿಯಾಗಿರುವಂತಹ ರಾಜಯೋಗಿಣಿ ದಾದಿ ಹೃದಯ ಮೋಹಿನಿ ಅವರ 5ನೇ ಪುಣ್ಯಸ್ಮರಣೆ ದಿನದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಬೀದರ್ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ವಿದ್ಯಾ ಪಾಟೀಲ್ ಅವರು ಮಾತಾಡ್ತಾ ಆ ಒಂದು ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತಾಡ್ತಾ ಆಮೇಲೆ ರಕ್ತದಾನ ಮಾನವನ ಜೀವವನ್ನು ಉಳಿಸುವಂತಹ ಒಂದು ಅತ್ಯಂತ ಮಹತ್ವದ ಸೇವೆಯಾಗಿದೆ ಎಂದು ಹೇಳಿದರು. ಅಪಘಾತಗಳು, ತುರ್ತು ಶಸ್ತ್ರಚಿಕಿತ್ಸೆಗಳು ಹಾಗೂ ವಿವಿಧ ರೋಗಗಳ ಸಂದರ್ಭದಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ರಕ್ತದಾನ ಅತ್ಯಂತ ಅವಶ್ಯಕ ಆಗಿರುತ್ತೆ. ಮನುಷ್ಯನ ಜೀವವನ್ನು ಉಳಿಸಲಿಕ್ಕೆ ರಕ್ತದಾನ ಒಂದು ಸಂಜೀವಿನಿ ಆಗಿದೆ. ಅದಕ್ಕಾಗಿ ಹೆಚ್ಚು ಹೆಚ್ಚು ಜನರು ರಕ್ತದಾನವನ್ನು ಮಾಡಬೇಕು. ರಕ್ತದಾನ ಮಾಡೋದರಿಂದ ಯಾವುದೇ ದೈಹಿಕ ಅಡ್ಡ ಪರಿಣಾಮಗಳು ಆಗೋದಿಲ್ಲ, ಬದಲಾಗಿ ರಕ್ತ ಬೆಳೆಯುತ್ತೆ ಅನ್ನುವಂಥ ಸಲಹೆಯನ್ನು ಕೂಡ ಡಾಕ್ಟರ್ ವಿದ್ಯಾ ಪಾಟೀಲ್ ಹೇಳಿದರು. ಪಾವನಧಾಮ ರಾಜಯೋಗ ಕೇಂದ್ರದ ಸಂಚಾಲಕಿ ಬಿಕೆ ಪ್ರತಿಮಾ ಬೆಹಂಜಿ ಮಾತನಾಡಿ, ದಾದಿ ಹೃದಯ ಮೋಹಿನಿ ಅವರು ತಮ್ಮ ಸಂಪೂರ್ಣ ಜೀವನವನ್ನು ಜನಸೇವೆಗೆ ಮುಡಿಪಾಗಿಟ್ಟ ಮಹಾನ್ ಆತ್ಮೀಯಾಗಿದ್ದರು ಎಂದು ಹೇಳಿದರು. ಬೀದರ್ ನಗರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವ ಮೂಲಕ ಸಮಾಜ ಸೇವೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಮನವಿ ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷ ಮಾರ್ಚ್ 11ರಂದು ಈ ದಿನವನ್ನು ಬ್ರಹ್ಮಕುಮಾರಿ ಸಂಸ್ಥೆಯು ವಿಶ್ವದಾದ್ಯಂತ ದಿವ್ಯತಾ ದಿನವೆಂದು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ದಿವ್ಯಚೇತನರಾದ ದಾದಿ ಹೃದಯ ಮೋಹಿನಿ ಅವರಿಗೆ ಶ್ರದ್ಧಾ ಸಮನೆಗಳನ್ನು ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಬೀದರ್ ಪಾವನಧಾಮ ರಾಜಯೋಗ ಕೇಂದ್ರದ ಸಂಚಾಲಕಿ ಬಿಕೆ ಪ್ರತಿಮಾ ಬೆಹಂಜಿ, ಬಿಕೆ ಗುರುದೇವಿ ಬೆಹಂಜಿ, ರೆಡ್ ಕ್ರಾಸ್ ಹಾಗೂ ಬ್ಲಡ್ ಬ್ಯಾಂಕ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಕ್ತದಾನ ಮಾಡಿದವರಿಗೆ ಪ್ರಮಾಣ ಪತ್ರ ಹಾಗೂ ಹಣ್ಣುಗಳನ್ನು ನೀಡಿ ಗೌರವಿಸಲಾಯಿತು. फिर हम कंप्लेन करते हैं कि बच्चे कुछ नहीं सुनते, बच्चे ऐसे हैं, बच्चे हमें नहीं देखते, क्योंकि हम कहीं पे चूक रहे हैं. एज पेरेंट्स एंड टीचर्स हम लोग अपने बच्चों को जो सही वैल्यूज देना है, शायद जो माँ बाप ने हमें दिया हम नहीं दे पा रहे हैं आगे. तो ये बात हमको समझना है. हर हमको लगता है कि अपने बारे में सोचेंगे तो हम खुश रहेंगे, लेकिन यहाँ पे शायद हर कोई किसी ने महसूस किया होगा कि जब हम दूसरों के लिए कुछ करते हैं तभी असली खुशी हमको मिल सकती है. तो अपना जीवन अपना तो अच्छा करना ही है, इसके साथ साथ दूसरों के लिए कुछ न कुछ करना है, तभी अपना जीवन सार्थक हो सकता है. तो इसीलिए ये एक ऐसा संस्था है. ब्रह्मकुमारी आश्रम में जब भी आती हूँ, अभी मैं एक्चुअली भागते हुए आई, लेट हो गया था सुबह से. ಮಾರ್ಚ್ 22ರಂದು ನಗರದ ಕುಂಬರವಾಡ ಕಮಾನ್ ಹತ್ತಿರದ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ವತಿಯಿಂದ ಜಿಲ್ಲಾ ಘಟಕದ ವತಿಯಿಂದ ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಪೂಜ್ಯ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಅಂದು ಆಗಮಿಸ್ತಾ ಇದ್ದಾರೆ. ಸಮಾವೇಶದಲ್ಲಿ ಸಮಾಜದ ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಸ್ಥಿತಿಗತಿ ಕುರಿತು ಚರ್ಚೆ ಆಗಲಿದೆ. ವಿಶ್ವಕರ್ಮ ಸಮಾಜಕ್ಕೆ ಮೀಸಲಾತಿ ಸೌಲಭ್ಯ, ತಿಂತಣಿ ಮೌನೇಶ್ವರ ಪ್ರಾಧಿಕಾರ ರಚನೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆಯಾಗಲಿದ್ದು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ದೊಡ್ಡೇಂದ್ರ ಶ್ರೀಗಳು ಹೇಳಿದರು. ಮಹಾಸಭಾದ ಜಿಲ್ಲಾಧ್ಯಕ್ಷ ದತ್ತಾತ್ರೇಯ ವಿಶ್ವಕರ್ಮ ಹಿಪ್ಪಳಗಾವ್ ಅವರು ಮಾತಾಡ್ತಾ, ವಿಶ್ವಕರ್ಮ ಸಮುದಾಯ ಇಂದು ಬಹಳಷ್ಟು ಹಿಂದುಳಿದಿದೆ. ನಮ್ಮಿಂದಲೇ ದೇಶದ ಹಲವು ಪುತ್ಥಳಿಗಳು, ಹಲವು ವಸ್ತುಗಳಿಗೆ ಒಂದು ಹೊಸ ರೂಪವನ್ನು ಕೊಡಲಾಗುತ್ತೆ. ಆದರೆ ನಮ್ಮ ಸಮಾಜಕ್ಕೆ ಒಂದು ರಾಜಕೀಯ ಮತ್ತು ಆರ್ಥಿಕ ನೆಲೆ ಇಲ್ಲದಂತಾಗಿದೆ. ಸಮಾಜದ ಬಾಂಧವರು ಇಂದಿಗೂ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಈ ಎಲ್ಲ ಸಮಸ್ಯೆಗಳ ಕುರಿತು ಚರ್ಚಿಸಿ ಸಮಾಜವನ್ನು ಒಗ್ಗೂಡಿಸಲು ಮತ್ತು ಸಂಘಟಿಸಲು ಸಮಾವೇಶಕ್ಕೆ ಆಗಮಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಮಹಾಸಭಾದ ಗೌರವಾಧ್ಯಕ್ಷ ಜಯಪ್ರಕಾಶ್ ಪುದ್ದಾರ್, ಮಹಿಳಾ ಗೌರವಾಧ್ಯಕ್ಷೆ ಅಂಬುಜಾ ವಿಶ್ವಕರ್ಮ, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಲೋಚನಾ ವಿಶ್ವಕರ್ಮ, ಯುವ ಘಟಕದ ಅಧ್ಯಕ್ಷ ಪ್ರಶಾಂತ್ ವಿಶ್ವಕರ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾರ್ಚ್ 22ರಂದು
ಬೀದರ್ ನಗರದಲ್ಲಿರುವಂಥ ಗುಂಪಾ ರಸ್ತೆಯಲ್ಲಿರುವಂಥ ಕುಂಬಾರವಾಡ ಕಮಾನ್ ಹತ್ತಿರ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ವಿಶ್ವಕರ್ಮರ ಜನಜಾಗೃತಿ ಸಮಾವೇಶವನ್ನ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೀದರ್ ಜಿಲ್ಲಾ ಘಟಕ, ಮಾತೃ ಘಟಕ ಮತ್ತು ಯುವ ಘಟಕ ಮತ್ತು ಮಹಿಳಾ ಘಟಕದ ವತಿಯಿಂದ ಆಯೋಜನೆಯನ್ನ ಮಾಡಿದ್ದಾರೆ. ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KP ನಂಜುಂಡಿ ಅವರು ವಿಶ್ವಕರ್ಮರಿಗೆ ಜಾಗೃತಿಯನ್ನ ಮೂಡಿಸುವುದಕ್ಕಾಗಿ ಬರ್ತಾ ಇದ್ದಾರೆ. ಜಾಗೃತಿಯ ವಿಷಯಗಳು ಇಂತಿವೆ. ವಿಶ್ವಕರ್ಮ ಸಮಾಜ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಒಬ್ಬರೇ ಮಂತ್ರಿಗಳಿಲ್ಲ, ಒಬ್ಬ MLA ಇಲ್ಲ, MP ಕೂಡ ತಮಗಿಲ್ಲ ಅಂತಕ್ಕಂಥದ್ದು ಗೊತ್ತು. ಅಂದ್ರೆ ನಾವು ರಾಜಕೀಯವಾಗಿ ಹಿಂದುಳಿದಿದ್ದೀವಿ, ಸಾಮಾಜಿಕವಾಗಿ ಒಟ್ಟಾರೆ ಹಿಂದುಳಿದಿರ್ತಕ್ಕಂಥ ಈ ಸಮಾಜಕ್ಕೆ ಮೀಸಲಾತಿಯ ಸೌಲಭ್ಯವನ್ನು ಕೊಟ್ಟರೆ ಬೆಳೀತದ ಅಂತ ತಿಳ್ಕೊಂಡು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸಲಾಯಿತು. ಕುಲಶಾಸ್ತ್ರದ ಅಧ್ಯಯನ ವಿಫಲವಾಗಿರುವುದರಿಂದ ನಂಜುಂಡಿಯವರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಬೀದರ್ನಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡುವ ಮುಖಾಂತರ ಈ ಒಂದು ವಿಶ್ವಕರ್ಮ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗಬೇಕಾಗ, ಹೀಗಾಗಿ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಒಂದು ವಿಶ್ವಕರ್ಮರ ಜನಜಾಗೃತಿ ಸಮಾವೇಶವನ್ನು ಮಾಡ್ಲಿಕ್ಕತ್ತಾರ. ಈಗಾಗಲೇ ಕೆಲವು ಜಿಲ್ಲೆಗಳು ಆಗ್ಯವ. ಈ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ 22ನೇ ತಾರೀಕು ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನ ಅವ್ರು ಹಮ್ಮಿಕೊಂಡಿದ್ದಾರೆ. ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಅನೇಕ ಸವಲತ್ತುಗಳಿದಾವ. ಈಗ ನಾವು ಅನೇಕ ಗುಡಿ ಗುಂಡಾರಗಳನ್ನು ಕಟ್ಟಿಕೊಟ್ಟಿದ್ದೀವಿ. ಮೊನ್ನೆ ಮಹಿಳೆಯರು ಸಮಾಜದ ಅಭಿವೃದ್ಧಿಯಲ್ಲಿ ಸಾಕಷ್ಟು ಅತ್ಯಂತ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಎಂದು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರತಕ್ಕಂಥ ಡಾಕ್ಟರ್ SV ಪಾಟೀಲ್ ತಿಳಿಸಿದರು. ಅವರು ತೋಟಗಾರಿಕಾ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತಾಡ್ತಾರೆ. ಕುಟುಂಬದ ಬೆಳವಣಿಗೆಗೆ ಮಾತ್ರವಲ್ಲದೆ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಇವರ ಕೊಡುಗೆ ಅಪಾರವಾಗಿದೆ. ಮಹಿಳೆಯರಿಗೆ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳನ್ನು ನೀಡುವುದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿಯಾಗಿದೆ ಎನ್ನುವಂತಹ ಮಾರ್ಮಿಕವಾದ ಮಾತುಗಳನ್ನು ಕೂಡ ಅವರು ಹೇಳ್ತಾರೆ. ಬೀದರ್ ಅಕ್ಕಪಡೆ ರಾಜ್ಯ ಸಂಯೋಜಕಿ ಶೈನಿ ಪ್ರದೀಪ್ ಗುಂಟಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತಾಡಿ, ಮಹಿಳೆಯರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಇಂದು ತಮ್ಮ ದಾಪುಗಾಲನ್ನು ಹಾಕ್ತಾ ಇದ್ದಾರೆ, ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾ ಇದ್ದಾರೆ. ಮಹಿಳೆಯರು ಶಿಕ್ಷಣ, ರಾಜಕೀಯ, ವಿಜ್ಞಾನ ಮತ್ತು ಕ್ರೀಡೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡಿದ್ದಾರೆ, ಇಂದು ಕೂಡ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ವಿಜಯ್ ಮಹಾಂತೇಶ್ ಮಾತನಾಡಿ, ವಿದ್ಯಾರ್ಥಿಗಳಿಗಿಂತಲೂ ವಿದ್ಯಾರ್ಥಿನಿಯರಲ್ಲಿ ಧೈರ್ಯವಿದೆ, ಒಳ್ಳೆಯ ಸಾಧನೆ ಮಾಡಬೇಕೆಂಬ ಛಲ ಇರೋದರಿಂದ ವಿದ್ಯಾಭ್ಯಾಸದ ಕಡೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಸಹ ಅತ್ಯುತ್ತಮ ಮೈಲುಗಲ್ಲು ಸಾಧಿಸ್ತಾ ಇದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಆಯೋಜನೆ ಮಾಡಲಾಗಿರುವಂಥ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಎನ್, ಡಾಕ್ಟರ್ ಅಂಬರೀಶ್, ಡಾಕ್ಟರ್ ಕಡ್ಲಿ ವೀರೇಶ್ ರಾಜ್ಕುಮಾರ್ ಐ, ಕಾವೇರಿ ಅವ್ವ ಸಂಗ್ರಾದ್, ಕಿರಣ್ ರಾಠೋಡ್, ಸುನೀತಾ MK, ವಿಶಾಲ್ ಎನ್ ಮತ್ತು ಶಾರದಾ ಮೂಲ್ಗಿ, ಜಾನ್ವಿ DR, ಡಾಕ್ಟರ್ ಕವಿತಾ ರಾಠೋಡ್, ಅನುರಾಧ ವಡ್ಗಾವೆ, ಮಹೇಶ್ವರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.